ಹರೇ ಕೃಷ್ಣ. ಅಂದರೆ ಭಗವಂತ ಕೃಷ್ಣ ವಿಷ್ಣುದೇವರು ಲಕ್ಷ್ಮೀ ಮಾತಾಗಿದ್ದ ತಾದೆ ಪನ್ನೊಂದುಲ್ಲೇರು ಗೀತಾ ಮಹಾತ್ಮ್ಯದ ಐನ ಅಧ್ಯಾಯದ ಮಹಿಮೆನು ಪನ್ನೊಂದುಲ್ಲೇರು. ಶ್ರೀ ಭಗವಂತನು ಹೇಳಿದನು, ಎಲೆ ದೇವಿಯೇ, ಈ ಲೋಕಪೂಜಿತವಾದ 5ನೇ ಅಧ್ಯಾಯದ ಮಹಿಮೆಯನ್ನು ಹೇಳುತ್ತೇನೆ, ಅದನ್ನು ಸಮಾಧಾನದಿಂದ ಕೇಳು. ನೆಟ ವಿಷ್ಣು ಭಗವಂತ ಅದಾದ ಬಂದ್ಪೇರ ಲಕ್ಷ್ಮೀ ಮಾತಾಗ ನಿತ್ಯ 5ನೇ ಅಧ್ಯಾಯದ ಮಹಿಮೆನು ಪನ್ನೊಂದುಲ್ಲ ಪೊರ್ಲುಳ ಕೇನ್ಲ ಬಂದು ವಿಷ್ಣು ಭಗವಂತ ಬಂದಿರು. ಮದ್ರ ದೇಶದಲ್ಲಿ ಪುರುಕುಸ್ತ ಪಟ್ಟಣವೆಂಬುದು ಪಟ್ಟಣ ಉಂಟು. ಅದರಲ್ಲಿ ಪಿಂಗಳನೆಂಬವನೊಬ್ಬ ಬ್ರಾಹ್ಮಣನಿದ್ದನು. ಅವನು ವೇದವನ್ನು ಓದಿದ ಪ್ರಸಿದ್ಧವೂ ಪವಿತ್ರವೂ ಆದ ವಂಶದಲ್ಲಿ ಹುಟ್ಟಿದ್ದನು. ಪಿಂಗಳ ಪಂಪಿನ ದಾದಿತ್ಯರು ಬ್ರಾಹ್ಮಣ ಆದಿತ್ಯರು. ಬ್ರಾಹ್ಮಣ ಪಂಡ ಅರ್ನ ಪಪ್ಪ ಸುರುಟು ಕಲ್ಪ ಅಂದಾಗ ಪುರ್ಲು ಇಂಟ್ರೆಸ್ಟೆಡ್ ಕಲ್ತೊಂದಿತ್ತರು. ವೇದಾಭ್ಯಾಸ ಪುರ ಮಲ್ತೊಂದಿತ್ತರು. ವೇದಾಭ್ಯಾಸ ಮಲ್ತದ್ದು ದಾದಾಪಿರಾರು ಫೇಮಸ್ ಆಪ್ಯಾರ. ಮಲ್ಲ ಮಲ್ಲ ಏನಿಡ್ಬೇಕು ಫೇಮಸ್ ಆದ ಅವ್ರಿಗೆ ಆ ಬ್ರಾಹ್ಮಣನ ಆ ಒಂಜಿ ಬುದ್ಧಿದಾದ ಪುಣ ಪೋಪುಂಡು. ಆತ ಪಂಡಿತ ಆಯ್ನ ಬ್ರಾಹ್ಮಣನ ದಾದೆ ಮಲ್ಪೇರು ಪಂಡಾರು. ನೃತ್ಯ ಗೀತೆ ವಾದ್ಯ ಅವೇನು ಪೂರ ಕಲ್ಪರೆ ಸುರು ಮಲ್ಪೇರು. ಸುಟ್ಟು ವೇದಶಾಸ್ತ್ರ ಕಲ್ತೊಂದುಪ್ಪೇರು ಬ್ರಾಹ್ಮಣ ಆದುಪ್ಪನಾಗ. ಅಲ್ತ್ವಕಾರಿಗೆ ಬೇತೆ ವಿದ್ಯೆಲ ಕಲ್ಪಕ್ಕೆ ಬಂದು ಮನಸ್ಸು ಹಾಕೊಂಡು ಯಾಕೋಸ್ಕರ ದಾದ ಮಲ್ಪೇರು ಡ್ಯಾನ್ಸ್ ಮಲ್ಪನ ನೃತ್ಯ ಗೀತ ಬೇತೆ ಪುರ ಅದರ್ ಆ್ಯಕ್ಟಿವಿಟೀಸ್ ಪಂಡ ವಾದ್ಯ ಪಂಡ ಬೇತೆ ಬೇತೆ ಪಂಡ ಹಾರ್ಮೋನಿಯಂ ಮುಂದು ಪುರ ಕಲ್ಪರೆಗೆ ಸುರು ಮಲ್ತೇರು. ಅಂಚನೆ ಅವೇನು ಬಜಾವನಿಟ್ಟು ಬಾರಿ ಬುದ್ಧಿವಂತ ಆಯರು. ಕಡೆಗೆ ನೃತ್ಯ ಗೀತ ವಾದ್ಯಗಳಲ್ಲಿ ಬುದ್ಧಿವಂತನಾಗಿ ಬಹುವಾಗಿ ಪ್ರಖ್ಯಾತವಾಗಿ ಕೊನೆಗೆ ರಾಜನವರೆಗೂ ತಿಳಿದು ಅರಮನೆಗೆ ಪ್ರವೇಶವು ದೊರಕಿತು. ಆ ಒಂಜಿ ಐಟೆ ಏರಿಯಡಿತ್ತರೋ ಆ ಒಂಜಿ ಪಟ್ಟ ನೋಡಿತ್ತರು. ಅಲ್ಪ ರಾಜಾಗ ಗೊತ್ತಾಂಡು ಮೇರು ಡ್ಯಾನ್ಸ್ ಮಲ್ಪನಿಟ್ಟು ಅಲ್ತವಕ್ಕ ಡ್ಯಾನ್ಸ್ ಮಲ್ಪನ ವಾದ್ಯ ಅವೇನು ಪೂರ ಬಾರಿ ಸೊನ್ನಿಟ್ಟು ಬಾರಿ ಹುಷಾರು ಬಂದು ರಾಜನ ಒಂಜಿ ಅರಮನೆ ಮುಟ್ಟೆಲ್ಲ ಪೋಂಡು. ಮೇರು ಬ್ರಾಹ್ಮಣೆ ಮಸ್ತ್ ಹುಷಾರಾತಿರು ಪಂಡ ಫೇಮಸ್ ಆತಿರ್ತು. ಆ ಪಂಡ ಏನು ಅರಮನೆಡು ಒಂದು ಬ್ರಾಹ್ಮಣನ ದಾದ ಮಲ್ಪಗ ಒಂದೇ ಕೆಲಸಗೋಸ್ಕರ ದೀಕ ಬಂದು ಆರೆಗೂ ಮನಸ್ಸು ಬರ್ತು ರಾಜನ. ಹೀಗೆ ಅರಮನೆಗೆ ಪ್ರವೇಶ ದೊರೆಯಲು ರಾಜನೊಡೆಗೆ ಸುಖವಾಗಿರುತ್ತಾ ಬಂದನು. ಅಂಚೆ ಮೇಲೆ ಫೇಮಸ್ ಆದಿಪ್ಪೇರು ಪಂಡ ನೃತ್ಯ ಗೀತ ವಾದ್ಯ ಪುರ ಬಾರಿ ಸೊನ್ನಿಟ್ಟು ಬಾರಿ ಹುಷಾರಾಪೇರು ಬ್ರಾಹ್ಮಣ ಮಲ್ಲ ಏನಿಡ್ಬೇಕ. ಆ ಬ್ರಾಹ್ಮಣ ಸುರುಟು ವೇದಾಭ್ಯಾಸ ಮಲ್ತೊಂದಿತ್ತೀನಿ. ಬ್ರಾಹ್ಮಣರನ್ನ ಕಿನ್ನಿ ಪುನಕ ಕೇನೊಂದಿತ್ತೇರು ಪಪ್ಪ ಅಮ್ಮನ ಅಲ್ಪಕ ಮಲ್ಲ ಏನಿಡ್ಬೇಕಾರಿಗೆ ಬೇತೆ ಬೇತೆ ಇಂಟ್ರೆಸ್ಟ್ ಆಗಿರ್ಬೇಕಾರ ಒಂದು ಪುರ ನೃತ್ಯ ಗೀತ ವಾದ್ಯಗಳು ಪುರ ಫೇಮಸ್ ಆಯ್ರ. ಯಾಕೋಸ್ಕರ ರಾಜದಾದ ಎನ್ನುವರು ಅಲ್ತಾ ಒಮ್ಮೆಲೆತ್ತದು ಎನ್ನ ನೆಟ್ಟೆ ಅರಮನೆ ದೀಕ ಬಂದಾರ ಅರೇನು ಲೆಪ್ಪೇರು. ಮತ್ತು ಪರರ ಹೆಂಡತಿಯನ್ನು ಅಲ್ಲಿಗೆ ಬರಮಾಡಿಕೊಂಡು ಅವರನ್ನು ಅನುಭವಿಸ್ತಾ ಬಂದನು. ಪಂಡ ಅಲ್ಪಪುರ ಬೇತೆ ಬೇತೆ ಪಂಡ ಪರಶ್ರೀ ಏರ್ಪುರ ಬರ್ಪೇರು ಅಗಲಂಟ್ಲ ಪುರ ಡ್ಯಾನ್ಸ್ ಮಲ್ಪೇರು ಸ್ಟಾರ್ಟ್ ಮಾಡ್ತೀರ ಬ್ರಾಹ್ಮಣ. ಪಂಡ ರಾಜನ ಅರಮನೆಗೆ ಪುರ ಏರಿಯರ್ಪುರ ಬರ್ಪೇರು ಅಲ್ಪ ಆರ್ಪುರ ಆ ರಾಜನ ಕೆಲಸ ಮಲ್ತೊಂದಿತ್ತಿನ ಲಕ್ಕನೆ ಬೇತೆ ಬೇತೆ ಶ್ರೀನಗರ ಪುರ ಏರ್ಪುರ ಬರ್ಪೇರು ಅಗಲಂಟ್ಲ ಪುರಾರ ಎಂಜಾಯ್ಮೆಂಟ್ ಮಲ್ಪರ ಶುರು ಮಾಡ್ತೇವೆ. ಆಮೇಲೆ ಆ ಬ್ರಾಹ್ಮಣ ರಾಜನೊಡೆ ಇರುವ ಸ್ನೇಹದಿಂದ ಯಾರನ್ನು ಲಕ್ಷಿಸದೆ ಇತರ ತಪ್ಪುಗಳನ್ನು ಆ ರಾಜನಿಗೆ ಯಾವಾಗಲೂ ಗುಟ್ಟಾಗಿ ಹೇಳುತ್ತಾ ಬಂದನು. ರಾಜದಾದ ಮಲ್ತೇರು ಒಂದು ಬ್ರಾಹ್ಮಣಗೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರ್ತಾರೆ. ಯಾಕೋಸ್ಕರ ಐತ ಒಂಜಿ ಅರ್ಧಾದ ಮಲ್ತೇರು ಮಿಸ್ಯೂಸ್ ಮಲ್ತೇರು. ಅರೆಗೊಂಜಿ ಜಾಸ್ತಿ ಅರ್ಹತೆ ಕೊಡ್ತೇರು ಬಂದು ಮೇರು ಆ ರಾಜನೊಟ್ಟು ದೋಸ್ತಿ ಆದ ಅಲ್ಪ ಪುರ ಬತ್ತಿನಗಲಿಗೆ ಬೇತಗಲ್ನ ಪೂರ ಅದು ಮಲ್ತೇವೆ ದೂರ ಕೊರ್ರೆ ಸುರು ಮಲ್ತೇರು. ಬೇತೆ ಏನೋ ಸೀಕ್ರೆಟ್ ದಾಲ ಇತ್ತನ ಗುಟ್ಟು ವಸ್ತುನ ಪೂರ ತಪ್ಪುದಪ್ಪಾದ ರಾಜಗ ಪೂರ ಪಂದು ಕೊರ್ರೆ ಸುರು ಮಲ್ತೇರು. ಆ ಬ್ರಾಹ್ಮಣನಿಗೆ ನೀಚ ಕುಲದಲ್ಲಿ ಹುಟ್ಟಿದವಳೊಬ್ಬಳು ಹೆಂಡತಿದ್ದಳು. ಅವಳ ಹೆಸರು ಅರುಣಲೆಂದು. ಅವಳು ಕಾಮುಕರನ್ನು ಹಿಡುಕಿಕೊಂಡು ವಿವರಿಸುತ್ತಾ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದಳು. ಪಂಡ ಆ ಬಕ್ಕದಾದ ಮಲ್ಪೇರು ಅಂಚನೆ ಬ್ರಾಹ್ಮಣ ಸ್ವಲ್ಪ ಆ ರಾಜನೊಟ್ಟಿಗೂ ನೃತ್ಯ ವಾದ್ಯ ಬಾರಿಸ ಒಂದು ಪುರ ಕೆಲಸ ಮಲ್ತೊಂದಿತ್ತು. ಅಂಚನೆ ಅಲ್ಪ ಪುರ ಇತ್ತಿನ ಪರಶ್ರೀ ಸಂಘ ಕಲಟ್ ಪುರ ಎಂಜಾಯ್ಮೆಂಟ್ ಮಲ್ತೊಂದಿತ್ತೀರ. ಅಲ್ತ ಬಕ್ಕ ಒಂತೆ ಸಮಯ ಹೇಳ್ಬೇಕ ಒಂಜಿ ನೀಚ ಕುಲಟ್ ಪುಟ್ಟು ದಿನ ಬುಡಿದಿನ ಮದ್ಮೆ ಆಪೇರು ಅಲ್ಲ ಬುಧರ್ ಅರುಣ ಬಂದು ಪಂಡ ಅವು ಅರುಣಲ ದಾದೆಪ್ಪೋಲು ಎಡ್ಡೆ ಮ್ಯಾನರ್ಸ್ ದಾಲು ಪೂಜಲು ಅಲ್ಲ ಒಂಜಿ ಕಾಮುಕಾಳ್ಡ ಜಾಸ್ತಿ ಉಂಡು. ಆ ಅರುಣೆ ತನ್ನ ವಿಹಾರಕ್ಕೆ ಈ ಗಂಡನು ವಿಘ್ನಕಾರಿಯಾಗಿರುವನೆಂದು ತಿಳಿದು ತನ್ನ ಮನೆಯಲ್ಲಿ ಆತನ ಕತ್ತನ್ನು ಕತ್ತರಿಸಿ ಭೂಮಿಯಲ್ಲಿ ಉಳಿದಳು. ಪಂಡೈತೆ ಮದ್ಮೆ ಆನಿಡ್ಬೇಕ ನನ್ನ ಕಣನ ಕಂಟ್ರೋಲ್ ಉಪ್ಪೊಡತ ಅಂಚಿಂಚಿ ಪೋರೆ ಬುಡಾಯೆ ಪಂಡ ಅಲ್ಲ ಅರುಣ ಪನ್ಪಿನ ಅಲ್ಲ ಆ ಬ್ರಾಹ್ಮಣನ ಬುಡಿದಿ ಅಲ್ಲೆಗ್ಲದಾದ ಇಷ್ಟ ಎತ್ತಿನ ಪಂಡ ಅಂಚಿಂಚಿ ಪೋಂದಿತ್ತುಲಲ್ ಬೇತೆ ಪರಪುರುಷನೊಟ್ಟು ಸಂಘ ಮಲ್ತೊಂದು ಪುರ ಇತ್ತುಲಲ್ಲ. ಐಕೋಸ್ಕರ ಮೋಲಿದಾದ ಎನ್ನುವಲು ಬುಡಿದಿದಾದ ಎನ್ನುವಲು ಅರುಣ ಅಲ್ಲೇನುವಲಿತ್ತೆ ಮದ್ಮೆ ಆಣತ ಒಂದು ಬ್ರಾಹ್ಮಣನ ಏನನ ಅಂಚಿಂಚಿ ಪೋರೆ ಬುಡಂದು ಒಂದು ಅಲ್ದಾದ ಎನ್ನುವುದು ಒಂದು
ಇಂಚಿನ ಕೆಲಸಕ್ಕೂ ಒಂದು ಕಣನೆ ಅಡ್ಡ ಬರ್ಪೆ ಬಂದು ಆ ಕಣನೆ ಅಲ್ಲಿ ಕೆರ್ದು ಅಲ್ಪನೆಲ್ಲ ಅಂಗನಡು ಅಲ್ಲ ಏನು ಉಪ್ಪುಂಡು ಜಾಲ್ ಉಪ್ಪುಂಡು ಅಲ್ಪ ಕೂಂತುದು ದಾದ ಮಲ್ಪುಲು ಐಟೆ ಪಾರ್ದು ಉಟ್ಪುಂಡು ಕಣನ ಅಲ್ಪ ಮಂಡೆ ಕಟ್ಟು ಮಲ್ತ ಅಲ್ಪನೆ ಕೆರ್ದು ಭೂಮಿದೊಲೆ ಹೂಳುವಳು ಪಂಡ ಭೂಮಿದೊಲೆ ಬರಿ ಮಲ್ಪೋಲು ಕೂಂತು ಬಿಡ್ಬೋದು. ಹೀಗೆ ಪ್ರಾಣ ಕಳೆದುಕೊಂಡವನು ಯಮನ ಪಟ್ಟಣಕ್ಕೆ ಹೋಗಿ ಕ್ರೂರವಾದ ನರಕಗಳನ್ನು ಅನುಭವಿಸಿ ಒಂದು ನಿರ್ಜನವಾದ ಕಾಡಿನಲ್ಲಿ ಹದ್ದಾಗಿ ಹುಟ್ಟಿದನು. ತುಯ್ತೆ ಮೇರು ಎಂಚ ನರಕ ಲೋಕೆ ಪೋಪೇರ್ದೆ ಪಂಡ ಮೇರು ಬ್ರಾಹ್ಮಣದು ಪುಟ್ಟುದಿಲ್ಲ ವೇದಶಾಸ್ತ್ರ ಕಲ್ತದ್ದು ಬ್ರಾಹ್ಮಣನ ಕೆಲಸ ಮಲ್ಪಂದದ ಅದು ಮಲ್ತೊಂದಿತ್ತರು ಆ ರಾಜನ ಅಡೆಪೋದು ಅರಮನೆ ಪೋದು ಅಲ್ಪ ಏನು ಕೆಲಸ ಮಲ್ತಿರು ಪೂರ ಬೇತೆ ಪರಶ್ರೀನಗಳು ಬತ್ತಡ ಆಗಲಂಟು ಪೂರ ಎಂಜಾಯ್ಮೆಂಟ್ ಪೂರ ಮಲ್ತೊಂದಿದೆ ಯಾಕಸ್ಕರ ಇಂಚಿತಿನ ಪಾಪದ ಪರಿಣಾಮ ಅದು ಅರೆ ಗೋಡೆ ಪೋಡು ನರಕ ಲೋಕಕ್ಕೆ ಪೋಡು ಅರ್ನ ಪ್ರಾಣ ಸೈತಿನ ಹೇಳ್ಬೇಕು ಏರ್ ಬರ್ಪೇರು ಯಮರಾಜನ ಯಮದೂತರು ಬರ್ಪೇರು ಅಂಚ ಯಮರಾಜರು ಅಲ್ಪ ಲೆಸೊಂದು ಪೋಪೇರು ಯಮರಾಜರು ಲೆಸೊಂಪೋದು ಅರೆ ನರಕ ಲೋಕ ಪಾಡುವೇರು ನರಕ ಲೋಕ ಮಸ್ತ್ ಆ ನರಕ ಯಾತನೆ ಮಲ್ತಿನ ಇಡ್ಬೇಕ ದಾದೆ ಬರ್ಬಿಡು ನರಕ ಯಾತನೆ ಏತು ಮುಟ್ಟ ಉಂಡು ಅದ ಮುಟ್ಟ ಅವೇನು ದೆತ್ತೊಂದು ಬೊಕ್ಕೊಂಜಿ ದೇಹ ಕೊರ್ಪಿರದೆ ಅಂತ ದೇಹ ಓತಿಕ್ಕಣರೆಗೂ ಅವು ಆತ್ಮಗೂ ಒಂಜಿ ದೇಹ ಅರೆಗೆ ಒಂಜಿ ವಲ್ಚರ್ ಪಂಡ ಒಂಜಿ ಹದ್ದು ಆಯ್ಪಿನ ಒಂಜಿ ದೇಹ ಅರೆಗೆ ತಿಕ್ಕೊಂಡು ಆ ಬ್ರಾಹ್ಮಣ ಅಲ್ತವಾಗ ಒಂದು ಅರುಣೆ ದಾದ ಮಲ್ಪೋಲ್ ಪಂಡ ಅಲ್ಪುರ ಅಲ್ಲಿಗೆ ಒಂಜಿ ಕಾಮುಕ ಜಾಸ್ತಿ ಪುಣ ಅಂಚ ಬೇತೆ ಪರಪುರುಷ ಗಲಂಟು ಪುರ ಸಂಘ ಮಲ್ತೊಂದು ಪೋಲು ಸಂಘ ಮಲ್ತದ್ದು ಬಗಂಧರವೆಂಬ ರೋಗದಿಂದ ನರಳಿ ಪಂಡ ಅಲ್ಲೊಂಜಿ ಕಾಮುಕ ಇಚ್ಛೆದಸ್ಕರ ಪರಪುರುಷ ಸಂಘ ಮಲ್ತು ಅಲ್ಲಿಗೆ ಒಂಜಿ ಯೂರಿನ್ ಇನ್ಫೆಕ್ಷನ್ ತಲಕ ಆಪುಂಡು ಅಂಚ ಐಟು ನರಳ್ದು ಅಲ್ದಾದ ಪೋಲು ಸೈಪೋಲು ಅಲ್ಲ ಸೈತಿನ ಬೊಕ್ಕ ಒಡೆ ಪೋಪುಲ ಪಂಡ ಪಾಪ ಏರ್ ಮಲ್ತಿರು ತಪ್ಪು ಕೆಲಸ ಮಲ್ಪಿರು ಅಗಲಿಗೂ ಒಡೆ ಪೋರೆ ನರಕ ಯಾತನೆಗೆ ಪೋರೆ ಅಂಚ ಅಲ್ಲ ನರಕಗಳನ್ನು ಅನುಭವಿಸಿದ ನಂತರ ಆ ಹದ್ದು ಹುಟ್ಟಿದಲ್ಲಿ ಹೆಣ್ಣು ಗಿಳಿಯಾಗಿ ಹುಟ್ಟಿದಳು ಒಲ್ಪ ಆ ಒಂಜಿ ಅರ್ನ ಕಣನೆ ಆ ಬ್ರಾಹ್ಮಣೆ ಸೈತಿರು ಬ್ರಾಹ್ಮಣನ ಕಿರ್ನಿಯರು ಮೂಲೆ ಕಿರ್ನಿ ಅರುಣೆ ಪನ್ಪಿನ ಅರ್ನ ಬುಡಿದಿಯೇ ಬ್ರಾಹ್ಮಣನ ಪುದರು ಪಿಂಗಳ ಪನ್ಪಿನರು ಆರು ಸೈತದ ಒಯ್ಟೆ ಒಂಜಿ ಹದ್ದು ಆದು ಪುಟ್ಟಿದ್ದರು ವಲ್ಚರ್ ಆದು ಪುಟ್ಟಿದ್ದರು ಅಲ್ಪನೆ ಒಂದು ಬುಡಿದಿ ಅರುಣೆ ಅರ್ನ ಬುಡಿದಿ ಅರುಣೆ ಪನ್ಪಿನ ಅಲ್ಲ ಪಂಡ ಕಾಮುಕ ಇಚ್ಚಿಂಬುರ ಮಲ್ತು ಪರಪುರುಷ ಸಂಘ ಮಲ್ತದು ಒಂಜಿ ದಿನ ಅವರಿಗೆ ಇನ್ಫೆಕ್ಷನ್ ಆದ ಅರ್ಧ ಮಲ್ಪೇರು ಒಂಜಿ ದಿನ ಸೈತಿನ ಬೊಕ್ಕ ಅರ್ಧ ನರಕ ಯಾತನೆ ಮಲ್ಪೇರು ನರಕ ಯಾತನೆ ಬರೋ ಕಂಪ್ಲೀಟ್ ಆನ್ ಹೇಳ್ಬೇಕು ಅವರಿಗೆ ಒಂಜಿ ದೇಹ ತಿಕ್ಕೊಂಡಿದೆ ಅವು ಆತ್ಮ ಏಪ ಮುಟ್ಟ ನರಕ ಯಾತನೆ ಮಲ್ಪುಂಡು ಅದ ಮುಟ್ಟ ಅಂಚನೆ ಆ ನರಕ ಯಾತನದ ದೇಹ ಹುಡುಕೊಂಡು ಅಲ್ತ ಬೊಕ್ಕ ಅದಕ್ಕೆ ಒಂಜಿ ಪರ್ಟಿಕ್ಯುಲರ್ ದೇಹ ತಿಕ್ಕೊಂಡು ಅದ ಓ ದೇಹ ತಿಕ್ಕೊಂಡು ಗಿಳಿ ಪನ್ಪಿನ ಗಿಳಿ ಒಂದಿಟ್ಟು ದೇಹ ತಿಕ್ಕೊಂಡು ತೊ ಗಿಳಿಯಾದಾರೆ ಒಲ್ಪ ಪುಟ್ವೇರು ಒಲ್ಪ ಅರ್ನ ಕಣನೆ ಪಿಂಗಳ ಹದ್ದು ಆದು ಒಲ್ಪ ಉಳ್ಳಿರು ಅವೇ ಎರಿಯಡು ಮೇರ್ಲ ಗಿಳಿಯಾದು ಪುಟ್ಟುವೇರು ಅಲ್ಪ ಬುಡಿದ್ಲೆ ಗಿಳಿಯಾದ ಅಲ್ಪನೆ ಪುಟ್ಟುವೇರು ಅಂಚ ಒಂಜಿ ದಿನ ಗಿಳಿಯಾದು ಪುಟ್ಟಿದಿನಾರು ದಾದ ಮಲ್ಪೇರು ಪಂಡ ಆಹಾರಕ್ಕೋಸ್ಕರ ಪಂಡಾರಿಗೆ ಫುಡ್ ಬೋಡು ಅಂಚ ಗ್ರೇನ್ಸ್ ಪುರ ನಾಡೋದು ಅವು ಗಿಳಿ ಪೋಪುಂಡು ಆ ಹದ್ದು ಹಿಂದಿನ ವೈರವನ್ನು ಸ್ಮರಿಸಿಕೊಂಡು ಅದನ್ನು ಉಗುರುಗಳಿಂದ ಸೀಳಿತು ತೋ ಅವು ಹದ್ದುಗೂ ಅದನ್ನ ಕಣನೆ ಪಿಂಗಳ ಹದ್ದು ಆದು ಪುಟ್ಟಿದ್ದೀರಿ ಅವೇ ಏರಿಯಡು ಬುಡಿದಿ ಗಿಳಿ ಆದು ಪುಟ್ಟಿದ್ದೀರಿ ತೋ ಅವು ಗಿಳಿದಾದ ಮಲ್ಪುಂಡು ಅಲ್ಪ ದಾದನಲ್ಲಿ ಗ್ರೇನ್ಸ್ ಪುರ ಉಂಡ ಬಂದು ನಾಡೊಂದು ಪೋಂಡು ನಾಡೊಂದು ಪೋನಾಗ ನೆಟೆ ಅವು ಹದ್ದುಗೂ ತೋಜುಂಡು ಅವು ಗಿಳಿ ತೋ ಹದ್ದುಗೂ ನೆನಪಿತ್ತನು ವಲ್ಚರ್ಗೆ ನೆನಪಿತ್ತನು ಒಂದೇ ಮೂಲೆಯನ್ನು ಕೆರ್ತಿನಾಲು ದುಂಬದ ಜನ್ಮಡು ಬುಡಿದಾದಿತ್ತು ಇತ್ತೆ ಗಿಳಿ ಆದ ಬೈದೋಲು ಬಂದವ ಹದ್ದುಗೂ ಗೊತ್ತಾದು ಅದು ದುಂಬದ ಜನ್ಮದ ವೈರತ್ವ ಅವೇನು ದೆಪ್ಪೊಡತ ಬಂದು ಅವು ಗಿಳಿಯದ ಬರ್ಪುಂಡು ಅದಾಗ ಅವು ಹದ್ದು ದಾದ ಮಲ್ಪುಂಡು ತನ್ನ ಉಗುರುಡು ಐಕ್ ಸೀಲರೆ ಪೋಪುಂಡು ಪಂಡ ಫೈಟಿಂಗ್ ಮಲ್ಪರೆ ಪೋಪುಂಡು ವೈರತ್ವವನ್ನು ನೆನಪದಿದ್ದು ಅಲ್ಲಿದ್ದ ಒಂದು ನರಕ ಪಾಲದಲ್ಲಿ ನೀರು ತುಂಬಿರಲು ಅದರಲ್ಲಿ ಆ ಗಿಳಿಯು ಬಿದ್ದಿತು. ಒಂದು ಹದ್ದು ದಾದ ಮಲ್ಪುಂಡು ಆ ಗಿಳಿಗೆ ಉಗುರುಡು ಅಟ್ಯಾಕ್ ಮಲ್ಪರೆ ಪೋನಾಗ ಅವು ಗಿಳಿ ಐಟೆ ಮರತ ಮೇಲೆ ತಿತ್ತಿನೇ ಐಟೆ ತಿತ್ತು ಒಂಜಿ ಮಲ್ಲ ತಲೆ ಬುರುಡೆ ತಲೆ ಪಡ್ಕೊಂಡ ಸೈತಿನ ಇಡ್ಬೇಕೈತೆ ಸ್ಕೆಲೆಟನ್ ಪೂರ ಆಯ್ನ ಇಡ್ಬೇಕದ ಅದೇ ಪುಡು ಪೂರ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿ ಪೊಂಡಲ ನಮ್ಮ ಸ್ಕಲ್ ನಮ್ಮ ಹೆಡ್ದ ಸ್ಕಲ್ ಎತ್ತು ಮಸ್ತ್ ಒಂಜಿ ತಾರ ತೆಪ್ಪಿದ ಲಕ್ಕುಪುಂಡು ಕಡಕ್ ಉಪ್ಪುಂಡು ಅವು ಬೇಗ ಅದು ದಾದೆ ಅಪ್ಪುಜಿ ಡಿಕಂಪೋಸ್ ಆಪುಜಿ ಪಂಡ ಮಣ್ಣು ಹಿಡ್ದು ಅದೇ ಅಪ್ಪುಜಿ ಒಂದು ಡಿಸಾಲ್ವ್ ಅದು ಪೋಪುಜವು ಮಸ್ತ್ ಸಮಯ ಹಿಡ್ಬೇಕು ಒರಿಡು ಅಂಜನೆ ಉಪ್ಪುಡವು ತೋ ಅವು ಅರ್ನ ಒಂಜಿ ತಪಸ್ವಿನ ದಾದೆ ಎತ್ತುಂಡು ತಲೆ ಬುರುಡೆ ಅಂಚನೆ ಇತ್ತುಂಡು ಪಂಡ ಉಲ್ಟೆ ಎತ್ತಿನಿದಸ್ಕರ ಆ ತಲೆ ಬುರುಡೆ ಐದಾದೆ ಆ ವರ್ಷದ ಟೈಮ್ ನೀರು ಬುಡ್ದಿತ್ತನು ತೋ ಅಲ್ಪನೆ ಮಿತ್ತದ ಮರಟ ದಾದೆತ್ತೀನಿ ಗಿಳಿ ಇತ್ತೀನಿ ತೋ ಗಿಳಿನ ಹದ್ದು ಉಗುರು ಮಲ್ಪನಾಗ ಅಟ್ಯಾಕ್ ಮಲ್ಪನಾಗ ಅವು ಗಿಳಿ ಸೀದಾ ಅವೇ ತಲೆ ಬುರುಡೆ ನೀರು ದಿಂಜದಿನ ತಲೆ ಬುರುಡೆಗೆ ಬೂರುಣು
ಅಲ್ಪಗ ಹದ್ದು ಅಲ್ಪನೆ ಉಪ್ಪುಂಡು ಹದ್ದು ಅಲ್ಪನೆ ಉಪ್ಪುನಾಗ ಏರು ಬರ್ಪೇರು ಅಲ್ಪ ಒಂಜಿ ಬೇಟೆಗಾರ ಬರ್ಪೇರು ಹಂಟರ್ ಬರ್ಪೇರು. ಅಲ್ಲಿದ್ದ ಒಂದು ನರಕ ಪಾಲದಲ್ಲಿ ನೀರು ತುಂಬಿರಲು ಅದರಲ್ಲಿ ನರಕ ಪಾಲ ಬಂಡ ಅವು ತಲೆ ಬುರುಡೆ ಸೈತಿನ ಬೊಕ್ಕ ತಲೆ ಬುರುಡೆ ಅಲ್ಪ ಒರಿದಿಪ್ಪುಂಡು ಐಟೆ ನೀರು ತಿಂದಿಪ್ಪುಡು ಆ ಗಿಳಿಯು ಬಿದ್ದಿತ್ತು. ಐಕೆ ನೀರು ತಿಂದಿದ್ದಡೆಗೆ ಅವು ಗಿಳಿ ಬುರುಡು. ಈ ಹದ್ದು ಕೂಡ ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಲಿತ್ತು. ಆಗ ಬೇಡರು ಅದನ್ನು ಕೊಂದರು. ಅದಾಗ ಹದ್ದುಲ ಅವೇನು ದಾದಿ ಬೆರಿ ಬಸನ್ ಪೋನಾಗ ಅವೇನು ಏರ್ ಕೆರಿಯರು ಒಂಜಿ ಹಂಟರ್ ಬತ್ತದು ಹದ್ದುಲ್ನ ಕೆರಿಯರು. ಹದ್ದು ಅಲ್ಪ ಮಿತ್ತಿಡೆ ದುಂಬು ದುಂಬು ಪೋನಾಗನೆ ಪಟ್ಟ ಶೂಟ್ ಮಲ್ತೆ ಹಂಟರ್ ಯಾಕಸ್ಕರ ಅವಲ ಅವೇ ಆರ್ನ ಬುಡೆದಿ ಅರುಣೆ ಗಿಳಿಯಾದ ಒಯ್ಕು ಬುರಿಯರು ಐಟೆ ಮೇರ್ಲ ಹದ್ದುಲ ಅವೇ ಒಂಜಿ ತಲೆ ಬುರುಡದ ನೀರು ದಿಂಜಿದ್ರನೆಗೆ ಬೂರುಣ ಹದ್ದುಲ. ಮೊದಲು ಹೆಂಡತಿಯಾದ ಗಿಳಿಯು ಯಾವ ಕಪಾಲದ ನೀರಿನಲ್ಲಿ ಬಿದ್ದು ಪ್ರಾಣ ಬಿದ್ದಿತ್ತೋ ಅನಂತರ ಏಟನ್ನು ತಿಂದ ಹದ್ದು ಕೂಡ ಆ ನೀರಿನಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟಿತು. ಅಂಚ ಗಿಳಿಲ ಆ ತಲೆ ಬುರುಡೆಡು ಬೂರ್ದಿನ ನೀರುಡಿತ್ತಿನ ಅವು ಸಾಯ್ತಂಡು ಗಿಳಿ ಸಾಯ್ತಂಡು ಅಂಚನೆ ಆಯ್ತಾ ಆ ತಲೆ ಬುರುಡೆಗೆ ಓ ಬೋರ್ನು ಹದ್ದುಲ ಬೋರ್ನು ಹದ್ದುಲ ಬುದು ರಡ್ಡು ಜನರ ಅವು ದುಂಬದ ಜನ್ಮಡಾಗುಲ್ದ ಆದಿತ್ಯರು ಕಣನ ಬುಡಿ ಆದಿತ್ಯರು ಹದ್ದು ಪಿಂಗಳ ಬನ್ಪಿನ ಬ್ರಾಹ್ಮಣೆ ಆದಿತ್ಯರು ಅವು ಗಿಳಿ ಅರ್ನ ಬುಡೆದಿ ಅರುಣೆ ಆದಿತ್ಯರು. ನೆಕ್ಸ್ಟ್ ಈ ಜನ್ಮಡಾಗಲು ಹದ್ದು ಬೊಕ್ಕ ಗಿಳಿ ಆತೀನಿ ಇತ್ಯಾಗಲು ಕೂಡ ಅವೇ ಒಂಜಿ ತಲೆ ಬುರುಡೆ ಹಿಡಿತ ಪಿರಸಾಯ್ತರು ಪಿರಸಾಯ್ತೀನಿ ಬೊಕ್ಕ ಅಗಲ ಇತ್ತ ಮಂಡೆ ಬೆಚ್ಚಾಪುಣ ಹದ್ದು ಬೊಕ್ಕ ಗಿಳಿಗೆ ದಾದೆ ನೋಡಿ ಎಂಕುಲ್ಲ ಮಸ್ತ್ ಪಾಪ ಮಲ್ತು ಬೈದ ಇತ್ತೆ ನನ್ನ ಪಿರ ಎಂಕುಲು ಯಮರಾಜನೇ ಪೋದು ಕೂಡ ಒಂಜಿ ಜನ್ಮ ತಿಕ್ಕೊಂಡು ಎಂಕಲಿಗೆ ಗೊತ್ತುಜಿ ಬಂದ ಅಗಲಿಗೆ ದಾದಾಪುಣ ಟೆನ್ಷನ್ ಆಪುಂಡು. ತೋ ಅಗಲು ರಡ್ಡು ಜನ ಸಾಯ್ತಿರು ಪ್ರತಿ ಒಂಜಿಲ ಪಕ್ಷಿ ಸೈಯಡು ಏನೆಲ್ಲ ಸಾಯ್ತಂಡಲ್ಲ ಯಮದೂತರು ಬರ್ಪೆರೆ ಚೆಕ್ ಮಲ್ಪೆರೆ. ತೋ ಅಗಲಿನ ಲೆಸನ್ ಪರ ಏರು ಬರ್ತಾರೆ ಯಮ ಕಿಂಕರು ಯಮದೂತರು ಬಲ್ಪೆರು ಲೆಸನ್ ಪರ ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಅವೆರಡೂ ಕೂಡ ತಮ್ಮ ಹಿಂದಿನ ಕರ್ಮ ಜಾಂಪಿಸಿಕೊಳ್ಳುತ್ತಾ ಭಯ ಪಡುತ್ತಿದ್ದು. ರಡ್ಡು ಜನಲ ಹದ್ದು ಬೊಕ್ಕ ಗಿಳಿ ಯಮದೂತರು ಲೆಸನ್ ಪೋಯರು ಯಮದೂತರು ಲೆಸನ್ ಪೋಯ ಪಕ್ಕ ಅಲ್ಪ ಏರುಪ್ಪೆರು ಯಮರಾಜ್ಯರು ದಾದ ಬನ್ಪೆರು. ಯಮರಾಜನ ಎದುಡು ಒಂದು ರಡ್ಡು ಜಂತಲ ಆತ್ಮಲ ಆಯ್ತು ಉಂತುಂಡು ಪೂರ ಪಂಡ ನನ್ನ ಪನಿಷ್ಮೆಂಟ್ ಏತ್ತುಂಡು ಪೂರ ಚೆಕ್ ಮಲ್ಪಡುತ್ತೆ ವಾಲೋಕು ಪಾಡೋಡು 14 ಲೋಕೋಡು ಓಡೆ ಪಾಡೋಡು ಬಂದು ಚೆಕ್ ಮಲ್ಪನಾಗ ಮೊಗಲಿ ರಡ್ಡು ಜನಗಳು ಪೋಡಿಗೆ ಶುರು ಆಪುಂಡು. ಹದ್ದು ಬೊಕ್ಕ ಗಿಳಿ ರಡ್ಡು ಜನಗಳು ಯಮರಾಜರನ್ನ ಎದುಡು ಉಂತು ಮಸ್ತ್ ಪೋಡಿಗೆ ಆಪುಂಟು. ದೇಪಣ್ಣ ಎಂಕುಲು ದುಂಬುದ ಜನ್ಮಡು ಏನೇ ತಪ್ಪು ಮಸ್ತ್ ಎಂಕುಲು ತಪ್ಪು ಮಲ್ದ ಬಂದು ಆಗಲೇ ಅದು ಜ್ಞಾಪಕ ಬರ್ಕೊಂಡು ನಮ್ಮತ್ತೆ ಭಗವದ್ಗೀತೆ ನಮ್ಮ ತೆರಿದ ದೇಪಂಡ ಪುನರ್ಜನ್ಮ ನಮಗೆ ತಿಕ್ಕನಾಗ ನಮ್ಮ ದುಂಬದ ಜನ್ಮದ ಆದ ಮಲ್ದ ಬಂದು ಎರೆರಿಗೆ ಗೊತ್ತಾಗ್ಬೋದು ಪುನರ್ಜನ್ಮ ಉಂಡು ಪಂಡ ಒಂಜಿ ಸ್ಟೋರಿಲಿ ನಮ್ಮ ಭಗವದ್ಗೀತೆ ತೂತ. ಆಗ ಯಮನು ಅವುಗಳ ಈ ಅಸಖ್ಯವರವಾದ ಪಾಪದ ಕೆಲಸಗಳನ್ನು ನೋಡಿದನು. ಅನಂತರ ಹಠತ್ತಾಗಿ ಅವು ಆ ನರಕ ಪಾಲದಲ್ಲಿ ಬಿದ್ದುದನ್ನು ನೋಡಿದನು. ಯಮರಾಜನ ಎದುರು ರಡ್ಡು ಜನಲ ಉಂತೀರು ಏರು ಹದ್ದು ಬೊಕ್ಕ ಗಿಳಿ ಆಗಲೇ ಟೆನ್ಷನ್ ಆಂಡ ಈಗ ದುಂಬದ ಜನ್ಮಡು ಮಸ್ತ್ ಪಾಪ ಮಲ್ದ ಅಂಡ ಮುಳ್ಳು ಯಮರಾಜದಾದ ಚೆಕ್ ಮಲ್ಪನ ಅರೆಗೆ ಗೊತ್ತಾಂಡು ಒಂದು ಮೊಗುಲು ದುಂಬು ಪಾಪ ಮಲ್ದಂಡಲ ಮೊಗುಲು ಒಂದೇಕು ಎರ್ನ ಒಂಜಿ ಸಂಗಡಸ್ಕರ ಪವಿತ್ರ ಯಾರು ಪಂಡ ಎಂಚ ಆ ಒಂಜಿ ತಲೆ ಬುರುಡೆಡು ನೀರಿತ್ತಂಡು ಆ ನೀರುಡು ಮೊಗುಲು ರಡ್ಡು ಜನಲ ಬೂಡ್ದಿರು. ಅನಂತರ ಹಠತ್ತಾಗಿ ಅವು ಆ ನರಕ ಪಾಲದಲ್ಲಿ ಬಿದ್ದುದನ್ನು ನೋಡಿದನು. ಹಾಗೆ ಆ ನೀರಿನಲ್ಲಿ ಅವು ಬಿದ್ದುದರಿಂದ ಅವುಗಳ ಪಾಪಗಳು ಹೋಯಿತು ಎಂದು ತಿಳಿದನು. ಅದಾಗ ಯಮರಾಜ ತುಯರು ಒಂದು ನರಕ ಪಾಲ ಪಂಡ ಆ ಒಂಜಿ ತಲೆ ಬುರುಡೆ ಒಂಜಿ ಮಹಾನ್ ವ್ಯಕ್ತಿನ ತಪಸ್ವಿನ ಒಂಜಿ ಶುದ್ಧ ಭಕ್ತನ ಆಯ್ಕಸ್ಕರ ಆ ಶುದ್ಧ ಭಕ್ತನ ತಲೆ ಬುರುಡೆ ಬೂಡ್ಸ್ಕರ ದಾದೆಡು ಮೊಗುಲು ಶುದ್ಧ ಆಯರು ಬಂದು ಯಮರಾಜರು ದಾದ ಬನ್ಪಿರಗಳ್ಳ ನಿಗುಲು ಇದ್ದ ಮುಟ್ಟ ಮಲ್ದಿನ ಪಾಪ ಪೂರ ನಿಗಲ್ಲ ಪೋಂಡು ಬನ್ಪಿರು. ಮಹಾಪಾಪಗಳನ್ನು ಮಾಡಿದ್ದರೂ ಕೂಡ ಉತ್ತಮವಾದ ತೇಜಸ್ಸನ್ನು ಹೊಂದಿರುವ ಇವನ್ನು ನೋಡಿ ನೀವು ನಿಮಗೆ ಬೇಕಾದ ಲೋಕಗಳಿಗೆ ಹೋಗಬಹುದೆಂದು ಅಪ್ಪಣೆ ಮಾಡಿದ್ದನು. ಯಮರಾಜರು ಅವೆಂತೂದು ಮೊಗಲ ಹಿಸ್ಟ್ರಿಯನ್ನು ಬಂತುಯರು ಎಷ್ಟು ಮಸ್ತ್ ಪಾಪ ಮಲ್ದೇನು ಆಂಡಲ ಮೊಗಲು ಒಂಜಿ ಮಲ್ಲ ತಪಸ್ವಿನ ಶುದ್ಧ ಭಕ್ತನ ಆ ತಲೆ ಬುರುಡ್ದ ನೀರುಡು ಬುಡ್ದಸ್ಕರ ಆ ಪನ್ಪೆರು ನಿಗಲ ಏತು ಮಲ್ದಿನ ಪಾಪ ಉಂಡತ ಅವು ಪೂರ ಪೋಂಡು ಯಾಕಸ್ಕರ ನಿಗಲಿಗೆ ನನ್ನ ಓ ಇಚ್ಛೆ ಆಪುಂಡು ಅವು ಲೋಕವು ನಿಗಲು ಪೋಲಿ ಬಂದು ಅಗಲಿಗೆ ಅಪ್ಪಣೆ ಮಲ್ಪೇರು. ಅನಂತರ ಅವುಗಳೆರಡು ತಮ್ಮ ಹಿಂದಿನ ಪಾಪವನ್ನು ಜ್ಞಾಪಿಸಿಕೊಂಡು ಆಶ್ಚರ್ಯಪಡುತ್ತಾ ಆ ಯಮನ ಬಳಿಗೆ ಹೋಗಿ ಅವನನ್ನು ಕುರಿತು ಇಂತೆಂದು ಕೇಳಿದು. ಅವೆನ್ಕೆಂದು ಅಗಲಿಗೆ ರಡ್ಡು ಜನಕ್ಕೆಲ್ಲ ಟೆನ್ಷನ್ ಆಪುಣ ಅರೆ ಮುಂದೆಂಚ ಸರ್ಪ್ರೈಸ್ ಹದ್ದು ಬೊಕ್ಕ ಗಿಳಿ ರಡ್ಡು ಜನಲ್ಲ ಆಪೋದು ಯಮರಾಜಡಿಕೆ ಅಂಚೆ ಇಂಕಲ ಪಾಪ ಪರಿಹಾರ ಏನಿದೆ ಅದೇ ಆಂಡು ಎಂಗುಲು ದುಂಬು ಈತು ಪುರ ಪಾಪ ಮಲ್ತಿತ್ತ ಪಿಂಗಳ ಒಕ್ಕ ಅರುಣೆ ರಡ್ಡು ಜನಲ್ಲ ಎಂಟ್ರೆಸ್ ಮಲ್ಪಿರ ಎಂಗ್ಲು ಈತು ಪಾಪ ಮಲ್ತದ್ಲ ಎಂಕಲೆ ಜನ್ಮ ಇಂಚಿದಿನೇ ದಾದೆ ಬೈದೋಡು ಪ್ರಾಣಿ ಬೊಕ್ಕ ಪಕ್ಷಿದನೇ ಜನ್ಮ ಬೈದೋಡು ಆಂಡ ಇಂಚೆ ಎಂಕಲ ಪಾಪ ಎಂಚೆ ಪರಿಹಾರ ಪಂಡ ಅಗಲೆ ಮೈಂಡ್ ಉಂಡು ಮಸ್ತ್ ಪಾಪ ಮಲ್ದುಂಡ ಎಂಕಲೆ ಜನ್ಮ ಅಂತರೊಡ್ಲ
ಎಂಕಲೆಗೊಂಜಿ ಸದ್ಗತಿ ತಿಕ್ಕುನ ಬಾರಿ ಭಂಗ ಬಂದು ಅಗುಲು ಎನ್ನುದಿತ್ತೇರು ಆಂಡ ಈ ಯಮರಾಜರು ಇಂಚೆ ಪನೊಂದುಲ್ಲೇರು ಅದಕ್ಕೆ ಆಶ್ಚರ್ಯವಾದ ಅಗುಲು ಕೇನಿವರು ಹದ್ದು ಗಿಳಿಗಳು ಕೇಳಿದವು ಎಲೆ ವಯಸ್ವತನೆ ಪಂಡ ಸೂರ್ಯದೇವರನ ಮಗನೇ, ನಾವಿಬ್ಬರು ಪೂರ್ವದಲ್ಲಿ ಬಹುವಾದ ಪಾಪವನ್ನು ಮಾಡಿದ್ದೇವೆ, ನಮಗೆ ಮಾತ್ರ ಬೇಕಾದ ಲೋಕಗಳಿಗೆ ಹೋಗಿರೆಂದು ಹೇಳಲು ಕಾರಣವೇನು? ಈ ಪನ್ಪರು ಎಂಕಲೆ ಇಷ್ಟವಾಯಿನ ಲೋಕಕ್ಕೆ ಪೋಲೆ ಬಂದಿ ಪನ್ಪರು ಆಯ್ತ ಕಾರಣದಾದ ಎಂಚ ಎಂಕಲ ಪಾಪ ಪೂರ ನಾಶ ಆಯ್ನಿ ಎಂಕಲೆ ಪನ್ಲೆ ಬಂದು ಅಗಲಡ್ಡು ಜನಲ್ಲ ಹದ್ದು ಬೊಕ್ಕ ಗಿಳಿ ವಯಸ್ವತನೆ ಪಂಡ ಯಮರಾಜರ ಕೇನೊಂದು ಅದಾಗ ಭಗವಂತ ಪನ್ಪೆರು ಅವುಗಳೆರಡು ಹೀಗೆಂದು ಹೇಳಲು ಆಗ ಆ ಯಮನು ಇಂತೆಂದು ಹೇಳಿದನು. ಭಗವಂತ ಲಕ್ಷ್ಮೀಮಾತೆ ಪನ್ಪೆರು ಒಂದು 2 ಜನಲ ಕೇಂಡಿರು ಯಮರಾಜರಡೆ ಕೇಂಡಿರು ಅದಾಗ ಯಮರಾಜರು ಇಂಚೆಂಚ ಪಂಡಿರು. ಯಮನ ಹೇಳಿದನು, ಗಂಗಾ ತೀರದಲ್ಲಿ ಪರಬ್ರಹ್ಮನನ್ನು ಬಲ್ಲ ವಟು ಎಂಬವನೊಬ್ಬನಿದ್ದನು. ಇತ್ತೇನು ಎಂಚನಿಗಳು ಪ್ಯೂರಿಫೈ ಆಯರು ಪಾಪಡ್ದು ಪೂರನಿಗಳು ಮುಕ್ತ ಎಂಚ ಆಯರು ಪಂದು ಯಮರಾಜರು ಆಗಲೇ 2 ಜನಗಳು ಹದ್ದು ಬೊಕ್ಕ ಗಿಳಿಗೆ ಪನ್ಪೆರು ಪಂಡ ಗಂಗಾ ತೀರಡು ಒಂಜಿ ಪರಬ್ರಹ್ಮ ಪನ್ಪಿನ ಅರಿಯರುಲ್ಲಿರು ಒಟ್ಟು ಪನ್ಪಿನ ಅರುಲ್ಲಿರು. ಅವನು ಒಬ್ಬಂಟಿಗನು ಮಮಕಾರವಿಲ್ಲದವನು, ಶಾಂತನು, ಆಸೆಯನ್ನು ಬಿಟ್ಟಿರತಕ್ಕವನು, ಹೊಟ್ಟೆ ಕಿಚ್ಚೆಂಬುದೇ ಅವನಿಗಿಲ್ಲ. ಗಂಗಾ ತೀರದ ಬರಿಟ್ಟು ಒಂಜಿ ಒಟ್ಟು ಪನ್ಪಿನ ತಪಸ್ವಿಲ್ಲಿರು ಅರೆಗೆ ಮಮಕಾರ ಒಯ್ತ ಮಿತ್ತಲ ಆಸೆ ಪನ್ಪಿನ ಎಜ್ಜಿ ಶಾಂತ ಆದುಪ್ಪೆರಾರು ಬೊಕ್ಕ ಇಂದ್ರ ತೃಪ್ತಿನ ಬುಡ್ತಿನಾರು ಬೊಕ್ಕರಿನ ಮಿತ್ತು ಅಸೂಯೆ ನಂಜಿ ಮಸ್ತರ ಪನ್ಪಿನಾರೆಗೆ ಇತ್ತುಜಿ. ಆತನು ಗೀತೆಗೆ 5ನೇ ಅಧ್ಯಾಯವನ್ನು ಯಾವಾಗಲೂ ಹೇಳುತ್ತಿದ್ದನು. ಆರು ಭಗವಂತನ ಭಗವದ್ಗೀತೆದ 5ನೇ ಅಧ್ಯಾಯನು ದಾದೆ ಮಲ್ತೊಂದಿತ್ತರು ನಿರಂತರವಾದ ಪಠನೆ ಮಲ್ತೊಂದಿತ್ತರು. ಅದನ್ನು ಕೇಳುತ್ತಿದ್ದರೆ ಪಾಪಿಯಾದವನು ಸಹ ಆ ಸನಾತನವಾದ ಬ್ರಹ್ಮನನ್ನು ತಿಳಿಯುತ್ತಿದ್ದನು. ಪಡ ಅಂಚಿತಿನ ಆ ಭಗವಂತ ಬರೆತಿನ ಆ 17ಮ ಅಧ್ಯಾಯ ಅಂಚನೆ 7 ಶ್ಲೋಕ ಸಾರಾಂಶ ಏರು ಪಠನೆ ಮಲ್ಪೆರೋ ಎಂಚಿತಿನ ಪಾಪಿ ಆಂಡಲ ಆ ಒಜ್ಜಿ ನಾಯದ ಮಾಂಸ ತಿಂಪಿನ ಆ ಚಂಡಾಲೆ ಆಂಡಲ ದಾದಾಪೆರು ಭಗವಂತನ ಪ್ರಾಪ್ತಿ ಮಲ್ಪೆರು. ಭಗವಂತನ ಬಗ್ಗೆ ಆಗ ಗೊತ್ತಾಪಡು ಸನಾತನವಾದ ಬ್ರಹ್ಮನನ್ನು ತಿಳಿಯುತ್ತಿದ್ದನು. ಆ 5ನೇ ಅಧ್ಯಾಯವನ್ನು ಆವರ್ತಿ ಮಾಡುತ್ತಿದ್ದ ಆತನು ಈ ದೇಹವನ್ನು ಬಿಟ್ಟನು. ಗೀತೆಯನ್ನು ಓದಿದ್ದರಿಂದ ಈತನ ದೇಹವು ಪವಿತ್ರವಾಗಿದ್ದಿತು. ಅಂಥವನ ತಲೆ ಕಪಾಲದಲ್ಲಿ ನಿಂತಿದ್ದ ನೀರಿನಲ್ಲಿ ನೀವು ಪ್ರಾಣವನ್ನು ಬಿಟ್ಟಿದ್ದರಿಂದ ಪವಿತ್ರ ಆತೀರಿ. ಅದಗಾರ ಪನ್ಪೆರು ಅಂಚಾಯ ನಿರಂತರವಾದ ಭಗವಂತನ ಭಗವದ್ಗೀತೆದ 5ನೇ ಅಧ್ಯಾಯನ ಓದೊಂದಿತ್ತೆ. ಓದುದಾದಾತನ ఆయన ಇಡೀ ದೇಹ ಪವಿತ್ರ ಆತಡು. ಐಕೋಸ್ಕರ ಅಲ್ತಬೊಕ್ಕ ಆಯೆ ಸೈತಿನೇಡು ಬೊಕ್ಕ ఆయన ಕಪಾಲ ನೆಟೆ ಒರಿದಿತ್ತಡು. ಕಪಾಲ ತಲೆ ಬುರುಡೆ ಅಲ್ಪ ಒರಿದಿತ್ತಡು. ಪ್ರಾಣ ಬುಣ್ಣೆಡು ಬೊಕ್ಕ ఆయన ಕಪಾಲ ಅಲ್ಪ ಒರಿದಿತ್ತಡು. ಐಕೋಸ್ಕರ ಆ ಒಂಜಿ ಕಪಾಲಡು ನೀರು ದಿಂಜಿದುಂಡು ಆ ನೀರಿಗೆ ನಿಗುಲು ಬೂರಿಯರು 2 ಜನಲ ಐಕೋಸ್ಕರ ನಿಗುಲ್ಲದಾದಾಯರ ಪವಿತ್ರ ಆಯರು ಬಂದು ಯಮರಾಜರು ಆ ಹದ್ದು ಬೊಕ್ಕ ಗಿಳಿಗೆ ಪನ್ಪೆರು ಪಂಡ ತೆನಮ ತೂಪತೆ ಒಂಜಿ ಭಕ್ತರನ ಸಂಘ ಬತ್ತಂಡಲ ಆ ಭಕ್ತರ ದಾದಾಪೇರು ಭಕ್ತರ ಪೇರು ಆ ಪ್ರಭುಜಿನಗಲ್ನ ಮತ್ತು ನಾರದನ ಸಂಘ ಬತ್ತು ಏತೇ ಜನ ಆ ಭಕ್ತರು ಇತ್ತಂಡಲ ಆ ಒಂಜಿ ಹಾಳು ಬುದ್ಧಿ ಇತ್ತಂಡಲ ಮೃಗಾರಿ ಒಕ್ಕ ದರೋಡೆಕಾರ ರತ್ನಾಕಾರ ಪ್ರತಿಯೊರೇ ದಾದಾಯರು ಅಂಚಿತಿನ ತಪ್ಪು ಕೆಲಸ ಮಲ್ತೊಂದಿತ್ತಂಡಲ ಪ್ರಾಣಿ ಹಿಂಸೆ ಮಲ್ತಿತ್ತಂಡಲ ಅವು ದಾದಾಪೇರು ಶುದ್ಧ ಭಕ್ತಪೇರು ಅಂಚ ಐತೆ ಯಮರಾಜರು ಪನ್ಪಿನೆ ಅಂಚಿತ್ತಿನ ಶುದ್ಧ ಭಕ್ತನ ತಲೆ ಬುರುಡು ನೀರು ಬುಡ್ದಿನಸ್ಕರ ಆ ನೀರುಡು ನಿಗುಲು ಬುಡ್ನಿಗೋಸ್ಕರ ದಾದಾಯರಿಗಳು ಪವಿತ್ರ ಆಯರು ಬಂದು ಯಮರಾಜರಲ್ಲಿ ಪನ್ಪೇರು. ಶ್ರೀ ಭಗವಂತನು ಹೇಳಿದನು. ಈ ರೀತಿಯಾಗಿ ಯಮನ ಹೇಳಲು ಅವರಿಬ್ಬರು ಸಂತೋಷಗೊಂಡರು ಮತ್ತು ವಿಮಾನವನ್ನು ಹತ್ತಿ ವೈಕುಂಠವನ್ನು ಹೊಂದಿದರು. ಅಂಚ ಅಗುಲ್ದಾದ ಪನ್ಪೇರು ಇತ್ಯಾರು ಪಂಡಿರು ಯಮರಾಜರು ಪಂಡಿರು ದಾದೆ ನಿಗಲಿ ವಾ ಲೋಕ ಪೋರನ್ ನಿಗುಲು ಪೋಲೆ ಪಂಡಿರು ಅಂಚ ಮುಗುಲು ಒಡಿಪೋಪೆರು ಭಗವಂತನ ಲೋಕಗೆ ಪೋಪೆರು. ಇಂತು ಶ್ರೀ ಪದ್ಮ ಮಹಾಪುರಾಣದ ಉತ್ತರಖಂಡದ ಉಮಾಮಹೇಶ್ವರ ಸಂವಾದದ ಗೀತಾ ಮಹಿಮೆಯಲ್ಲಿ 5ನೇ ಅಧ್ಯಾಯದ ಮಹಿಮೆ ಎಂಬ 175ನೇ ಅಧ್ಯಾಯವು ಮುಗಿದಿತು. ಹರೇ ಕೃಷ್ಣ ಮಾತ್ರೆಗಳ